ಎದುರುಗಡೆ ಒಂದು ಪುಂಜ ಬರುತ್ತೆ, ಆ ಒಂದು ದ್ವೀಪ, ಅಗಾಧವಾದ ಒಂದು ದ್ವೀಪ ಬರುತ್ತೆ. ಆ ದೀಪಕ್ಕೆ ನೋಡಿ ವಿಸ್ಮಯವಾಗಿ ಎಲ್ಲ ದೇವತೆಗಳು ಕೂಡ ಆಶ್ಚರ್ಯ ಆಗುತ್ತೆ, ಇದು ದೀಪ ಯಾವುದು ಎಲ್ಲಿಂದಂತ. ಅವಾಗ ಶಿವ ಏನ್ ಕೇಳ್ತಾರೆ ಅಂದ್ರೆ, ಯಾವ ಶಕ್ತಿ ಇದು ಅಂತ ಆಶ್ಚರ್ಯವಾಗಿ ಚಕಿತವಾಗಿ ಕೇಳಿದಾಗ ಆ ದೀಪದಿಂದ ಒಂದು ಧ್ವನಿ ಬರುತ್ತೆ. ಅದು ಬರ್ತಾ ಅದು ದೀಪದಲ್ಲಿನೇ ಒಂದು ರೂಪ ಬರುತ್ತೆ. ಆ ರೂಪ ಸಿಂಹದ ರೂಪ, ಅದರ ಮೇಲೆ ಕುಂತಹ ಒಂದು ದೇವಿಯ ಆಕಾರ ಬರುತ್ತೆ. ಆವಾಗ ಶಿವ ಕೇಳ್ತಾರೆ, ತಾವು ಯಾರು ಅಂತ ಗೊತ್ತಾಗಿಲ್ಲ, ನಮ್ಮನ್ನ ಕರುಣಿಸಿ ತಾಯಿ, ನೀವು ಯಾರು ಏನು ಅಂತ ಕೇಳಿದಾಗ ಅವರೇ ಹೇಳ್ತಾರೆ, ನಾನೇ ಪರಾಶಕ್ತಿ, ನಾನೇ ಆದಿಶಕ್ತಿ, ನಿಮ್ಮ 3 ಜನ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ನಾನು ಸೃಷ್ಟಿ ಮಾಡಿದ್ದೆ ನಾನು ಅಂತ ಹೇಳಿದಾಗ, ಅದೇ ನಾವು ನೀವು ಇವತ್ತು ಪೂಜೆ ಮಾಡ್ತಾ ಇರುವಂತ ಇದೇ ದ್ಯಾಮವ್ವ. ಆ ದ್ಯಾಮವ್ವ ಯಾಕೆ ಹೆಸರು ಬರ್ತಂದ್ರೆ, ಎಲ್ಲಾ ದೇವರ ಅಮ್ಮ. ನಾವು ಹಳ್ಳಿಯಲ್ಲಿ ಅಮ್ಮ ಆಗಿದ್ದಕ್ಕೆ ಅವ್ವ ಆಗಿದ್ದೇವೆ, ಅದಕ್ಕೆ ಎಲ್ಲಾ ದೇವರ ಅಮ್ಮ, ಎಲ್ಲಾ ದೇವರ ಅವ್ವ ದ್ಯಾಮವ್ವ. ಇವರೇ ಪರಾಶಕ್ತಿ, ಇವರಿಗಿಂತ ದೊಡ್ಡವರು ಮತ್ತೆ ಯಾರು ಇಲ್ಲ. ಅವರೇ ಸೃಷ್ಟಿ, ಅವರೇ ಈ ಬ್ರಹ್ಮ ವಿಷ್ಣು ಮಹೇಶ್ವರಿ ಕೂಡ ಸೃಷ್ಟಿ ಮಾಡಿದ್ದು, ಅವ್ರಿಗಿಂತ ದೊಡ್ಡವರು ಯಾರಿಲ್ಲ.